ನಾನು ಹೈದರಾಬಾದ್ ಕರ್ನಾಟಕ ಭೋವಿ ಜನಸೇವಾ ಸಂಘ ಅಧ್ಯಕ್ಷೆ, ASIC ಹಾಸ್ಪಿಟಲ್ ಕಾರ್ಮಿಕ ಅಧ್ಯಕ್ಷ ಭಗವಾನ್ ಭೋವಿ ಅಂತ. ನಮ್ಮದು ಡಬರಾಬಾದ್ ಕ್ರಾಸ್ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಈಗ 18 ತಿಂಗಳು ಟೈಮ್ ಕೊಟ್ಟಿದ್ರು. ಈಗ ಸುಮಾರು ಅದು ಮತ್ತು 3 ವರ್ಷ ಮೇಲೆ ಆಗ್ಯದ. ಅಲ್ಲಿ ಹೋದ್ರೆ ಯಾರು ಅದಕ್ಕೆ ಕೇರ್ ಮಾಡ್ತಾ ಇಲ್ಲ. ನಾ ಸಾಕಷ್ಟು ಲೆಟರ್ಗಳು ಕಳಿಸಿದ್ವಿ, ಮುಖ್ಯಮಂತ್ರಿ ಕಳಿಸಿವಿ, ಪ್ರಿಯಾಂಕಾ ಸಾಬ್ರಿಗೆ ಕಳಿಸಿವಿ, DC ಅವ್ರಿಗೆ ಕಳಿಸಿವಿ, ಅನೇಕ ಮಂದಿ ಲೆಟರ್ ಕಳಿಸಿದ್ರು. ಅದು ಇನ್ನೂ ಕೆಲಸನೂ ಕಳಪೆ ಇದೆ. ಈಗ ಆಲ್ರೆಡಿ ಅದು ಕಳಪೆ ಕೆಲಸದ ಬಗ್ಗೆ ಸಾಕಷ್ಟು ಅಲೌನ್ಸ್ ಆಗಿದೆ. ಅಂದ್ರೆ ಅದ್ರ ಬಗ್ಗೆ ಇನ್ಕ್ವೈರಿ ಆಗ್ತಾ ಇಲ್ಲ. ಈ ಕಳಪೆ ಕೆಲಸದಿಂದ ಇವರು ಇಂಥ ದೊಡ್ಡ 15 ಕೋಟಿ ರೂಪಾಯಿ ಕಟ್ಟಡಕ್ಕೆ ಸ್ಯಾಂಕ್ಷನ್ ಆಗಿದೆ. ಇಷ್ಟು ದೊಡ್ಡ ಕಳಪೆ ಕೆಲಸ ಆಗ್ತದೆ ಅಂದ್ರೆ ಇವ್ರ ಹಿಂದೆ ಯಾರು ಅದಾರ, ಅವ್ರು ಎಂಥವ್ರು ಅದಾರ, ಅವ್ರ ಹಿಂದೆ ಇನ್ಕ್ವೈರಿ ಮಾಡಿ ಅವ್ರ ಹಿಂದೆ ಯಾರು ಅದಾರ ಅವರನ್ನು ಜೈಲಿಗಟ್ಟಂತ ಕೆಲಸ ಮಾಡಬೇಕು. ಸರ್ಕಾರಿ ಕೆಲಸ ಅಂದ್ರೆ ಏನು ಅಷ್ಟು ಚೀಪ್ ತಿಳ್ಕೊಂಡ್ರೆ ಆಲೂ ಬ್ಲಾಕ್ಲೆ ಕಟ್ತಿದ್ರೆ ಆಲೂ ಬ್ಲಾಕ್ಲಿಂದ ಕಟ್ಟೋದಿಲ್ಲ, ಅದು ಇಟಂಗಿಲೆ ಕಟ್ಟಬೇಕು. ಒಂದ್ ವೇಳೆ ಇವರು ಇಟಂಗಿಲೆ ಕಟ್ಟಲಿಲ್ಲ ಅಂದ್ರೆ ನಾವು ಎಲ್ಲ ರೈತರು ಕರೆಸಿ, ನಾವು ಹೈದರಾಬಾದ್ ಕರ್ನಾಟಕ ರೈತರು ಕರೆಸಿ ಅದು ಇಟಂಗಿ ಇದೆ ಅನ್ನೋದು ಆಲೂ ಬ್ಲಾಕ್ ಡೆಮೊಲೇಷನ್ ಮಾಡಿ ಇಟಂಗಿ ಕಟ್ಟತಕ್ಕ ನಾವು ಬಿಡಲ್ಲ. ಯಾಕಂದ್ರೆ ಆಲ್ರೆಡಿ ನೋಡ್ರಿ ಎಲ್ಲ TV ಪೇಪರ್ದಾಗ ನಮ್ದು ಡಬರಾಬಾದ್ ಕ್ರಾಸ್ ಹಿಂದೆ ಹೈಟೆಕ್ ಆಗ್ಯದ. ಅದು ಟೇಪ್ ಹಚ್ಚಿ ಒಳಗೆ ಪ್ಲಾಸ್ಟಿಕ್ ತುಂಬಿ ಪ್ಲಾಸ್ಟರ್ ಮಾಡ್ತಾರೆ. ಎಷ್ಟು ಕಳಪೆ ಕೆಲಸ ಇರಬೇಕು. ಈ ಟೆಂಡರ್ದಾಗ ದೊಡ್ಡ ದೊಡ್ಡ ಕೆಲಸಗಳು ತೊಗೊಂಡಾರವ್ರು. ಗುಲ್ಬರ್ಗ ಅವ್ರನ್ನೇ ದೊಡ್ಡ ದೊಡ್ಡ ಕೆಲಸ. ಕಣ್ಣಿ ಮಾರ್ಕೆಟ್ ಅವ್ರದೇ ಇದೆ, ಸೂಪರ್ ಮಾರ್ಕೆಟ್ ಇಲ್ಲಿ ಜಗತ್ ಸರ್ಕಲ್ನಲ್ಲಿ ಇದೆ, ಮತ್ತು ಇಲ್ಲಿ ತಿಮ್ಮಾಪುರ ಚೌಕಿ ಹಾಸ್ಟೆಲ್ ಇದೆ, ನಮ್ಮ ಹೈಟೆಕ್ ರೇಷ್ಮೆಗೂಡು ಮಾರ್ಕೆಟ್ ಅವ್ರದೇ ಇದೆ. ಹಿಂಗೆ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಈ ಕಳಪೆ ರೀತಿ ಆಗಿದ್ರೆ ಇವ್ರಿಂದ ಯಾರು ಅದಾರ, ಇದೇನದ ತನಿಖೆ ಆಗಬೇಕು. ಇದನ್ನ ಯಾರ್ದವ್ರಿಂದ ಅದಾರ ಅಂಥವ್ರನ್ನ ಜೈಲ್ ಕಟ್ಟಬೇಕು. ಮತ್ತು ಈ ಟೆಂಡರ್ದವನು ಲೈಸೆನ್ಸ್ ರದ್ದುಪಡಿಸ್ಬೇಕು ಫಸ್ಟ್. ಯಾಕಂದ್ರೆ ನಾವು ರಗಡ್ ಸರ್ ಅವ್ರಿಗೆ ತಿಳಿಸಿ ಹೇಳಿದೇವೆ, ಸರ್ ಇದು ಕೆಲಸ ಕಳಪೆ ಇದೆ, ಕೆಲಸ ಲೇಟ್ ಆಗ್ತಾ ಇದೆ, ಇವ್ರ ಮೇಲೆ ಆಕ್ಷನ್ ತೊಗೋಬೇಕಂದ್ರೆ ಎಷ್ಟು ಸರಿ ಹೇಳಿದ್ರು ಅವ್ರ ಮ್ಯಾಗ ಏನೋ ಆಕ್ಷನ್ ತೊಗೊಳಕ್ಕೆ ಯಾರು ತಯಾರಿಲ್ಲ. ಇವತ್ತು ನಮಗೆ ಮುಖ್ಯಮಂತ್ರಿ ಸಾಬ್ರಿಗೆ ಮತ್ತು ಪ್ರಿಯಾಂಕಾ ಸಾಬ್ರಿಗೆ ಮತ್ತು ಅಲ್ಲಂ ಪ್ರಭುರು ಎಲ್ಲರೂ ಇವತ್ತು ಐನ್ಶಾದಲ್ಲಿ ನಮ್ಗೆ ಭೇಟಿಯಾಗ ಅವಕಾಶ ಕೊಟ್ಟಿದ್ರು. ಆ ಭೇಟಿಯಾದ ಅವಕಾಶದಲ್ಲಿ ನಾನು ಎಲ್ಲ ಲೆಟರ್ಗಳು ಕೊಟ್ಟಿದ್ದೀನಿ. ಮತ್ತು ನಾವು ಇನ್ನೂ 10 ಎಕರೆ ಜಾಗ ಕೇಳಿದ್ದೇವೆ ನಾವು ಗ್ರೋತ್ ಸೆಂಟರ್ ಮಾಡಕ್ಕೆ, 40-50 ರೀಲರ್ಗಳಾಗಕ್ಕೆ. ಅದು 100 ಕೋಟಿ KKRD ಬಜೆಟ್ ಕೇಳಿದ್ದೀವಿ. ಅದು ಬಜೆಟ್ ತೊಗೋಬೇಕಂದ್ರೆ KKRD ಲಿಸ್ಟಲ್ಲಿ ಇವ್ರ ಹೆಸರೇ ಇಲ್ಲ. ಕೋಳಿ ಕುರಿ ಎಲ್ಲದ್ರದ್ದು ಹೆಸರಿದೆ. 5,000 ಚಿಲ್ಲರ್ ಡೆವಲಪ್ಮೆಂಟ್ಗಳು ಹೆಸರಿದೆ, ನಮ್ಮ ರೇಷ್ಮೆ ರೀಲರ್ಗಳು ಹೆಸರಿಲ್ಲ. ಅದು ಹೆಸರು ಸೇರ್ಸೋ ಸಲುವಾಗಿ ಮುಖ್ಯಮಂತ್ರಿ ಇವತ್ತು ನಾವು ಹೇಳಿದೆವು, ಪ್ರಿಯಾಂಕಾ ಸಾಬ್ರಿಗೆ ಹೇಳಿದೆವು. ತಕ್ಷಣ ಏನದ ನಮ್ಮ ರೇಷ್ಮೆ ಡಿಪಾರ್ಟ್ಮೆಂಟ್ನವರು ಅದೆಲ್ಲ ಪ್ರೊಸೀಜರ್ ಮಾಡಿ ಕೊಟ್ಟಿದ್ದಾರೆ. ಸೇರ್ಸೋಕೆ ಏನು ಅವಶ್ಯಕತೆ ಇದೆ ಅಂತ ಎಲ್ಲ ನಮ್ಮ ಲೆಟರ್ ಕೊಟ್ಟಿದ್ರೆ ಅವರು ಸೇರಿಸ್ತೀವಿ, ನಾವು DC ಅವ್ರಿಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಕೆಲಸ ವಿಳಂಬ ಅದ. ಇದು ರೈತರ ಕೆಲಸ, ಇದು ಕಷ್ಟ. ನಿಮ್ಗೆ ಗೊತ್ತದ ರೈತರ ಕೆಲಸ ಎಷ್ಟು ಕಷ್ಟ ಇರ್ತಂದು. ಈ ರೈತರ ಕೆಲಸದ ಬಗ್ಗೆ ಈ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಮತ್ತು ಇದು ಏನು ಸಂಪೂರ್ಣ ಕೆಲಸ ಪೂರ್ಣಗೊಳಿಸ್ತಿಲ್ಲ. ಈಗ ನಮ್ದು ಒಂದೇ ಒಂದು ಬೇಡಿಕೆ, KKRD ಹೆಸರು ಸೇರಿಸ್ಬೇಕು. ನಮಗೆ 10 ಎಕರೆ ಅದು ಡೆವಲಪ್ಮೆಂಟ್ ಸಲುವಾಗಿ ಗೃಹ ಸೆಂಟರ್ ಮಾಡೋಕ್ಕೆ ಜಾಗ ಆರ್ಡರ್ ಮಾಡಿದ್ದಾರೆ. ಪಾನಿ ಮಾಡಿಲ್ಲ, ಜಾಗ ಕೊಡ್ತೀವಿ ಅಂತ DC ಅವ್ರು ಒಪ್ಪಿದ್ದಾರೆ, ಪ್ರದೇಶ ಆಯುಕ್ತರು ಒಪ್ಪಿದ್ದಾರೆ, ಸಚಿವರು ಸಹಿತ ಬರೆದಿದ್ದಾರೆ. ಇಲ್ಲಿ ಇನ್ನೂ ಜಾಗ ಕೊಟ್ಟಿಲ್ಲ ನಮ್ಗೆ. ಈಗ ಕೊಡ್ತೇವೆ ಅಂತ ಹೇಳಿದ್ರೆ ತಕ್ಷಣ ಜಾಗ ಕೊಟ್ಟು ಅದು 10 ಎಕರೆ ಜಾಗ ಕೊಟ್ಟು ನಮ್ಗೆ ಗೃಹ ಸೆಂಟ್ರಿಗೆ 100 ಕೋಟಿ ಬಜೆಟ್ ಕೊಡಬೇಕು. ಒಂದು ವೇಳೆ ಏನದ ಇವರು ಅದು ಕಳಪೆ ಕಾಮಗಾರಿ ಇದೇನು ಆಲೂ ಬ್ಲಾಕ್ಲಿ ಕಟ್ತಾರ, ಇಟಂಗಿಲ್ಲೇ ಕಟ್ಟಲಿಲ್ಲ ಅಂದ್ರೆ ನಾವು ಕಟ್ಟುಕೊಡಲ್ಲ, ಎಲ್ಲ ರೈತರು ತಂದು ಮುತ್ತಿಗೆ ಹಾಕಿ ನಾವು ನಿಲ್ಲಿಸ್ತೀವಿ. ಅಲ್ಲಿ ಹೋಗಿ ನೋಡ್ರಿ ನೀವು TV ಪೇಪರ್ದಾಗ ಎಷ್ಟು ಡಮ್ ಅನ್ನಕತ್ತದ. ಪೂರಾ ಕಳಪೆ ಕೆಲಸ ಇದೆ. ಅವ್ರು ಯಾರು ಹೇಳಿದ್ರು ಕೇರ್ ಮಾಡ್ತಾಯಿಲ್ಲ. ನಾವು ರಿಕ್ವೆಸ್ಟ್ ಮಾಡಿ ನೋಡಿದೆವು, ಒಂದು ನಿಂದ್ರೆ ನೋಡಿ ಎಲ್ಲ ಮಾಡಿ ನೋಡಿದೆವು, ಅದು ಕೆಲಸ ಆಗ್ತಾಯಿಲ್ಲ. ನಾವೇನದು ರೈತರು ರೀಲರ್ಗಳಿಗೆಲ್ಲ ಕರೆಸಿ ನಾವು ರೋಡ್ ಬಂದ್ ಮಾಡಿ ಮುತ್ತಿಗೆ ಹಾಕಿ ನಾವು ಅದು ಕೆಲಸ ಕರೆಕ್ಟ್ ಆಗತ್ತಾಗ ಬಿಡಲ್ಲ ಅಂತೇಳಿ ನಾನು ತಮಗೆಲ್ಲ ವಿನಂತಿ ಅದ. ಈ ಪ್ರಿಯಾಂಕಾ ಸಾಬ್ರು ಮುಖ್ಯಮಂತ್ರಿ ಇವರೆಲ್ಲ ಬಂದಿದ್ದಾರೆ, ಇವ್ರಿಗೆ ಲೆಟರ್ ಕೊಟ್ಟಿದ್ದೀನಿ ನಾನು. ಈಗ ತಕ್ಷಣ ಇದನ್ನ ಇಮಿಡಿಯೇಟ್ಲಿ ಕೆಲಸ ಪೂರ್ಣಗೊಳಿಸ್ಬೇಕು, ಕ್ವಾಲಿಟಿ ಆಗಬೇಕು, KKRD ಹೆಸರು ಸೇರಿಸಬೇಕು, ನಮಗೆ 100 ಕೋಟಿ ಬಜೆಟ್ ಕೊಡಬೇಕು ಗೃಹ ಸೆಂಟರ್ಗೆ, ಮತ್ತು 10 ಎಕರೆ ಪಾನಿ ಮಾಡಿಸ್ಬೇಕು. ಇವು ಯಾವ ಕೆಲಸ ಈ ವಿಳಂಬ ಆದಲ್ಲಿ ನಾವು ರೈತರು ಇಲ್ಲರ್ಗಳು ಕರೆಸಿ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ, ಅನಿವಾರ್ಯ ಆಗ್ತದೆ ಹೋರಾಟ ಮಾಡೋಕ್ಕೆ. ನಾವು ಪ್ರತಿ 15 ದಿವಸಕ್ಕೊಮ್ಮೆ ಅಲ್ಲ ಎಲ್ಲ ರೀತಿ ಲೆಟರ್ ಬರೀತೇವೆ ಅಂದ್ರೂ ಅದಕ್ಕೆ ಯಾರು ಉತ್ತರ ಕೊಡ್ತಾ ಇಲ್ಲ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಒಂದ್ ವೇಳೆ ಮಾಡಲಿಲ್ಲ ಅಂದ್ರೆ ಮುಂದಿನ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ನಾನು ಸರ್ಕಾರಕ್ಕೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಾನು ಎಚ್ಚರ ಕೊಡ್ತಾ ಇದ್ದೀನಿ. ಏನ್ರಿ ಇಲ್ಲ, ಅವರು ಪ್ರಿಯಾಂಕಾ ಸಾಬ್ರಿಗೆ ಕೇಳಿದ್ರಿ ಏನು 18 ತಿಂಗಳ ಟೈಮ್ ಅಂತ 3 ವರ್ಷ ಮೇಲೆ ಆಗೈತೆ, ನೀವು ಹೆಂಗೆ ಲಕ್ಷ ಕೊಟ್ಟಿಲ್ಲ ಅಂತ. ಇಲ್ಲ ಸರ್ ಕೊಟ್ಟಿದ್ದೀವಿ. ಆ ಟೆಂಡರ್ದವ್ರಿಗೆ ಸ್ವಲ್ಪ ನಾವು PWD ಅವ್ರಿಗೆ ಕರೆಸಿ ಮಾತಾಡ್ತೀವಿ. ಮೊದಲು ಹೇಳಿದ್ವಿ ವಿಳಂಬ ಆಗೈತೆ, ಅವರು ಹೇಳಿದ ವಿಳಂಬ, ಅವ್ರು ಎದುರೇ ಮಾತಾಡಿದ್ವಿ ನಾವು. ಅವರು ಹೇಳಿದಾರೆ ವಿಳಂಬ ಆಗ್ಯದ, ನಾವು ಶೀಘ್ರದಲ್ಲಿ ಅದು ಗಮನ ಹರಿಸಿ ನಮ್ಮ ಪ್ರಿಯಾಂಕಾ ಸಾಬ್ರು ಮೊನ್ನೆ ಅದು ಗೃಹ ಮಂತ್ರಿ ಇದು ಸನ್ಮಾನ ಟೈಮ್ದಲ್ಲಿ ನಾನು ಸ್ಟೇಜ್ ಮ್ಯಾಗೆ ಪ್ರಿಯಾಂಕಾ ಸಾಬ್ರಿಗೆ ಮಾತಾಡಿದ್ದೆ. ಅವರು ನಾನೇನು ಹೈಟೆಕ್ ಮಾರ್ಕೆಟ್ಗೆ ಬಂದು ನಾನೇ ಪರಿಶೀಲನೆ ಮಾಡ್ತೀನಿ, ಶೀಘ್ರದಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಪ್ರಿಯಾಂಕಾ ಸಾಬ್ರು ನನಗೆ ಮಾತು ಕೊಟ್ಟಿದ್ದಾರೆ. ಅವರಾದ್ರೂ ಇದ್ರ ಬಗ್ಗೆ ಭಾಳ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇದು ನಮ್ಮ ಕೆಲಸ ಅಲ್ಲ, ಇದು ರೈತರ ಕೆಲಸ ಇದೆ, ಇದು ಎಲ್ಲ ಪಬ್ಲಿಕ್ ಕೆಲಸ ಇದೆ. ಭಾಳ ಸೀರಿಯಸ್ ಆಗಿ ಇದನ್ನು ಪರಿಗಣಿಸಬೇಕು ಮತ್ತು ಪೂರ್ಣಗೊಳಿಸಬೇಕು. ನಮ್ಮ ಎಲ್ಲ 10 ಬೇಡಿಕೆಗಳನ್ನು ಪೂರೈಸಬೇಕಂತೇಳಿ ನಾನು ಮುಖ್ಯಮಂತ್ರಿ ಪ್ರಿಯಾಂಕಾ ಸಾಬ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ. ಅವರು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇವರು ಮುಂದಿನ ದಿನ ಬರೀ ಆಶ್ವಾಸನೆ ಕೊಟ್ಟರೆ ನಾವು ಬಿಡಲ್ಲ. ಅವ್ರದ್ದು ಹೇಳಿದ ಟೈಮ್ ಓವರಾಯ್ತು ಅಂದರೆ ನಾವು ರೋಡ್ ಬಂದ್ ಮಾಡಿ ನಾವೆಲ್ಲ ರೈತರು ಮುತ್ತಿಗೆ ಹಾಕಿ ನಾವು ಪಬ್ಲಿಕ್ ಮತ್ತು ರೈತರ ಕೆಲಸ ಮಾಡಿಸ್ಬೇಕಾಗ್ತದೆ. ಅದಕ್ಕಲ್ಲಿ ಅದು ಆಗೋಕ್ಕಿಂತ ಮುಂಚಿತ ಕಡೆನೇ ಈ ಎಲ್ಲ ಗಮನ ಹರಿಸಿ ಮುಖ್ಯಮಂತ್ರಿ ಮತ್ತು ಪ್ರಿಯಾಂಕಾ ಸಾಬ್ ಗಮನ ಹರಿಸಿ ಮಾಡ್ಬೇಕಂತೇಳಿ ನಾನು ಏನಂತೀನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಭಗವಾನ್ ಭೋವಿ.
ಹೈದರಾಬಾದ್ ಕರ್ನಾಟಕ ಭೂವಿ ಜನಸೇವಾ ಸಂಘ ಅಧ್ಯಕ್ಷ AS ಹಾಸ್ಪಿಟಲ್ ಕಾರ್ಮಿಕ.